ಈ ವೋಟ್ ಬ್ಯಾಂಕ್ ಬಗ್ಗೆ ಒಲವು ಕೇವಲ ಒಂದು ಪಕ್ಷದ ರಾಜಕೀಯ ನಾಯಕರಿಗೆ ಮಾತ್ರ ಸೀಮಿತವಲ್ಲ. ಬೆಳಗಾವಿ ಭಾಗದ ಬಹುತೇಕ ರಾಜಕಾರಣಿಗಳು ಕನ್ನಡ ಪ್ರೇಮಕ್ಕಿಂತ ಹೆಚ್ಚಾಗಿ ಪರಿಗಣಿಸೋದು ಮರಾಠಿ ವೋಟ್ ಬ್ಯಾಂಕ್ ಅನ್ನ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಬೆಳಗಾವಿಯಲ್ಲಿ ಅತ್ತ ಹೈಡ್ರಾಮಾ ನಡೀತಾ ಇದೆ, ಇತ್ತ ಮರಾಠಿ ಪ್ರೇಮ ಪ್ರದರ್ಶನ. ಕರ್ನಾಟಕದ ದುಡ್ಡಲ್ಲಿ ಕಾಮಗಾರಿ ನಡೆದಿದೆ, ಆದರೆ ಮರಾಠಿ ಭಾಷೆಯ ಬ್ಯಾನರ್ ಅನ್ನು ಹಾಕಲಾಗಿದೆ. ಮರಾಠಿ ಭಾಷಾ ಪ್ರೇಮವನ್ನ ಮೆರೆದಿದ್ದಾರೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ. 11.50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದ್ದು, ಅದಕ್ಕೋಸ್ಕರ ಭೂಮಿ ಪೂಜೆ ಕಾರ್ಯಕ್ರಮ ಇದೆ. ನಿಪ್ಪಾಣಿಯ ಬೆನಾಡಿ ಗ್ರಾಮದಲ್ಲಿ ಶಾಸಕಿ ಮರಾಠಿ ಭಾಷಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ. 11.5 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಬೇಕಾಗಿರುವ ಕಾಮಗಾರಿ ಇದು. ಆದರೆ ಕರ್ನಾಟಕದಲ್ಲಿ ಕಾಮಗಾರಿ ನಡೀತಾ ಇದೆ, ಕನ್ನಡದ ನೆಲದಲ್ಲಿ ಆಗ್ತಾ ಇರುವ ಕಾಮಗಾರಿ ಇದು. ಕಾರ್ಯಕ್ರಮ ಕೂಡ ನಡೀತಾ ಇರೋದು ಕರ್ನಾಟಕದ ನೆಲದಲ್ಲೇ. ಆದರೆ ಮರಾಠಿ ಬ್ಯಾನರನ್ನು ಗಮನಿಸಿಯೂ ಗಮನಿಸದಂತೆ ಶಾಸಕಿ ಶಶಿಕಲಾ ಜೊಲ್ಲೆ ಮರಾಠಿ ಭಾಷಾ ಪ್ರೇಮವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಂದು ಕಡೆ ಬೆಳಗಾವಿ ಭಾಗದಲ್ಲಿ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವೆ ಮತ್ತೊಮ್ಮೆ ಭಾಷಾ ವಿವಾದ, ಕನ್ನಡ ಹಾಗೆ ಮರಾಠಿ ಭಾಷಿಕರ ನಡುವೆ ಸಂಘರ್ಷ. ಇದರ ನಡುವೆ ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗಿದ್ದ ಜನಪ್ರತಿನಿಧಿಗಳ ಭಾಷಾಭಿಮಾನ ಯಾವ ಕಡೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಬ್ಯಾನರ್ಗೆ ಮಾತ್ರನಾ ಭಾಷಾ ಪ್ರೇಮ ಅಥವಾ ಮಾತನಾಡಿದ್ದು ಮರಾಠಿ ಅಲ್ಲ? ಸ್ಮಿತಾ, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಏನು, ಕರ್ನಾಟಕ ಮಹಾರಾಷ್ಟ್ರದ ಗಡಿ ಹಂಚಿಕೊಂಡಿರುವಂತಹ ಚಿಕ್ಕೋಡಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಏನೊಂದು ಉಪವಿಭಾಗ ಬರುತ್ತೆ, ಇಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಬಹುತೇಕ ನಾಯಕರಾಗಿರ್ಬೋದು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇತ್ತೀಚೆಗೆ ನಾವು ನೋಡ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುತ್ತೆ, ಹಲ್ಲೆ ಆದ ದಿನಾನೇ ಅಲ್ಲಿ ಮರಾಠಿ ಭಾಷಣವನ್ನು ಮಾಡಿ ಕನ್ನಡಿಗರ ಕೆಂಗಣ್ಣಿಗೂ ಸಹ ಗುರಿಯಾಗಿರ್ತಾರೆ. ಅದೇ ರೀತಿಯಾಗಿ ಇದು ಈಗ ಸಹ ಒಂದು ಪ್ರಕರಣ ನಡೆದಿರುವಂತದ್ದು. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಈ ಹಿಂದೆ ಸಹ ಏನು ಮಿನಿಸ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂತಹ ಶಶಿಕಲಾ ಜೊಲ್ಲೆ ಅವರು ಎಲ್ಲೋ ಒಂದ್ ಕಡೆ ಮರಾಠಿ ಪ್ರೇಮವನ್ನ ಮೆರೆದರ ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಸ್ಮಿತಾ, ಕರ್ನಾಟಕ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ, ಕನ್ನಡಿಗರಿಗೆ ಏನು ಆ ಒಂದು ಅಲ್ಲಿ ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಮತ್ತೊಂದೇನೋ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣ ಆಗಿರ್ಬೋದು, ಆ ಒಂದು ಯಾವುದೇ ಕಾಮಗಾರಿಯಲ್ಲೂ ಸಹ ಕನ್ನಡದ ಒಂದೇ ಒಂದು ಪದವನ್ನ ಬಳಕೆ ಮಾಡದೇ ಇರುವಂತದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಬೆನಾಡಿ ಗ್ರಾಮದಲ್ಲಿ ಇರ್ತಕ್ಕಂತಹ ರಸ್ತೆ ಅಭಿವೃದ್ಧಿಗೆ 11,50,00,000 ರೂಪಾಯಿಗಳಲ್ಲಿ ಈ ಒಂದು ಕಾಮಗಾರಿಯನ್ನ ಏನು ಅಂದ್ರೆ ಭೂಮಿ ಪೂಜೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲವೂ ಸಹ ಮರಾಠಿಮಯ ಆಗುತ್ತೆ. ಅವರು ಅಲ್ಲಿ ಇರ್ತಕ್ಕಂತಹ ಭಾಷಣ ಮಾಡಿದ ಸಂದರ್ಭದಲ್ಲಿಯೂ ಸಹ ಆ ಭಾಷಣವೂ ಸಹ ಸಂಪೂರ್ಣವಾಗಿ ಮರಾಠಿಯಲ್ಲೇನೆ ಮಾತನಾಡಿರುವಂತದ್ದು ಸಹ ಏನು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸಂಜು ಮಾಹಿತಿಗಾಗಿ. ಈ ವೋಟ್ ಬ್ಯಾಂಕ್ ಬಗ್ಗೆ ಒಲವು ಕೇವಲ ಒಂದು ಪಕ್ಷದ ರಾಜಕೀಯ ನಾಯಕರಿಗೆ ಮಾತ್ರ ಸೀಮಿತವಲ್ಲ. ಬೆಳಗಾವಿ ಭಾಗದ ಬಹುತೇಕ ರಾಜಕಾರಣಿಗಳು ಕನ್ನಡ ಪ್ರೇಮಕ್ಕಿಂತ ಹೆಚ್ಚಾಗಿ ಪರಿಗಣಿಸೋದು ಮರಾಠಿ ವೋಟ್ ಬ್ಯಾಂಕ್ ಅನ್ನ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಬೆಳಗಾವಿಯಲ್ಲಿ ಅತ್ತ ಹೈಡ್ರಾಮಾ ನಡೀತಾ ಇದೆ, ಇತ್ತ ಮರಾಠಿ ಪ್ರೇಮ ಪ್ರದರ್ಶನ. ಕರ್ನಾಟಕದ ದುಡ್ಡಲ್ಲಿ ಕಾಮಗಾರಿ ನಡೆದಿದೆ, ಆದರೆ ಮರಾಠಿ ಭಾಷೆಯ ಬ್ಯಾನರ್ ಅನ್ನು ಹಾಕಲಾಗಿದೆ. ಮರಾಠಿ ಭಾಷಾ ಪ್ರೇಮವನ್ನ ಮೆರೆದಿದ್ದಾರೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ. 11.50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದ್ದು, ಅದಕ್ಕೋಸ್ಕರ ಭೂಮಿ ಪೂಜೆ ಕಾರ್ಯಕ್ರಮ ಇದೆ. ನಿಪ್ಪಾಣಿಯ ಬೆನಾಡಿ ಗ್ರಾಮದಲ್ಲಿ ಶಾಸಕಿ ಮರಾಠಿ ಭಾಷಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ. 11.5 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಬೇಕಾಗಿರುವ ಕಾಮಗಾರಿ ಇದು. ಆದರೆ ಕರ್ನಾಟಕದಲ್ಲಿ ಕಾಮಗಾರಿ ನಡೀತಾ ಇದೆ, ಕನ್ನಡದ ನೆಲದಲ್ಲಿ ಆಗ್ತಾ ಇರುವ ಕಾಮಗಾರಿ ಇದು. ಕಾರ್ಯಕ್ರಮ ಕೂಡ ನಡೀತಾ ಇರೋದು ಕರ್ನಾಟಕದ ನೆಲದಲ್ಲೇ. ಆದರೆ ಮರಾಠಿ ಬ್ಯಾನರನ್ನು ಗಮನಿಸಿಯೂ ಗಮನಿಸದಂತೆ ಶಾಸಕಿ ಶಶಿಕಲಾ ಜೊಲ್ಲೆ ಮರಾಠಿ ಭಾಷಾ ಪ್ರೇಮವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಂದು ಕಡೆ ಬೆಳಗಾವಿ ಭಾಗದಲ್ಲಿ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವೆ ಮತ್ತೊಮ್ಮೆ ಭಾಷಾ ವಿವಾದ, ಕನ್ನಡ ಹಾಗೆ ಮರಾಠಿ ಭಾಷಿಕರ ನಡುವೆ ಸಂಘರ್ಷ. ಇದರ ನಡುವೆ ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗಿದ್ದ ಜನಪ್ರತಿನಿಧಿಗಳ ಭಾಷಾಭಿಮಾನ ಯಾವ ಕಡೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಬ್ಯಾನರ್ಗೆ ಮಾತ್ರನಾ ಭಾಷಾ ಪ್ರೇಮ ಅಥವಾ ಮಾತನಾಡಿದ್ದು ಮರಾಠಿ ಅಲ್ಲ?
ಸ್ಮಿತಾ, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಹಂಚಿಕೊಂಡಿರುವಂತಹ ಚಿಕ್ಕೋಡಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಏನೊಂದು ಉಪವಿಭಾಗ ಬರುತ್ತೆ, ಇಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಬಹುತೇಕ ನಾಯಕರಾಗಿರ್ಬೋದು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇತ್ತೀಚೆಗೆ ನಾವು ನೋಡ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುತ್ತೆ. ಹಲ್ಲೆ ಆದ ದಿನಾನೇ ಅಲ್ಲಿ ಮರಾಠಿ ಭಾಷಣವನ್ನು ಮಾಡಿ ಕನ್ನಡಿಗರ ಕೆಂಗಣ್ಣಿಗೂ ಸಹ ಗುರಿಯಾಗಿರ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಇದು ಈಗ ಸಹ ಒಂದು ಪ್ರಕರಣ ನಡೆದಿರುವಂಥದ್ದು. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಈ ಹಿಂದೆ ಸಹ ಮಿನಿಸ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂತಹ ಶಶಿಕಲಾ ಜೊಲ್ಲೆ ಅವರು ಎಲ್ಲೋ ಒಂದ್ ಕಡೆ ಮರಾಠಿ ಪ್ರೇಮವನ್ನ ಮೆರೆದರ ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಸ್ಮಿತಾ, ಕರ್ನಾಟಕ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ, ಕನ್ನಡಿಗರಿಗೆ ಆ ಒಂದು ಅಲ್ಲಿ ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಮತ್ತೊಂದೇನೋ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣ ಆಗಿರ್ಬೋದು, ಆ ಒಂದು ಯಾವುದೇ ಕಾಮಗಾರಿಯಲ್ಲೂ ಸಹ ಕನ್ನಡದ ಒಂದೇ ಒಂದು ಪದವನ್ನ ಬಳಕೆ ಮಾಡದೇ ಇರುವಂತದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಬೆನಾಡಿ ಗ್ರಾಮದಲ್ಲಿ ಇರ್ತಕ್ಕಂತಹ ರಸ್ತೆ ಅಭಿವೃದ್ಧಿಗೆ 11,50,00,000 ರೂಪಾಯಿಗಳಲ್ಲಿ ಈ ಒಂದು ಕಾಮಗಾರಿಯನ್ನ ಅಂದ್ರೆ ಭೂಮಿ ಪೂಜೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲವೂ ಸಹ ಮರಾಠಿಮಯ ಆಗುತ್ತೆ. ಅವರು ಅಲ್ಲಿ ಇರ್ತಕ್ಕಂತಹ ಭಾಷಣ ಮಾಡಿದ ಸಂದರ್ಭದಲ್ಲಿಯೂ ಸಹ ಆ ಭಾಷಣವೂ ಸಹ ಸಂಪೂರ್ಣವಾಗಿ ಮರಾಠಿಯಲ್ಲೇನೆ ಮಾತನಾಡಿರುವಂತದ್ದು ಸಹ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸಂಜು ಮಾಹಿತಿಗಾಗಿ. ಈ ವೋಟ್ ಬ್ಯಾಂಕ್ ಬಗ್ಗೆ ಒಲವು ಕೇವಲ ಒಂದು ಪಕ್ಷದ ರಾಜಕೀಯ ನಾಯಕರಿಗೆ ಮಾತ್ರ ಸೀಮಿತವಲ್ಲ. ಬೆಳಗಾವಿ ಭಾಗದ ಬಹುತೇಕ ರಾಜಕಾರಣಿಗಳು ಕನ್ನಡ ಪ್ರೇಮಕ್ಕಿಂತ ಹೆಚ್ಚಾಗಿ ಪರಿಗಣಿಸೋದು ಮರಾಠಿ ವೋಟ್ ಬ್ಯಾಂಕ್ ಅನ್ನ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಬೆಳಗಾವಿಯಲ್ಲಿ ಅತ್ತ ಹೈಡ್ರಾಮಾ ನಡೀತಾ ಇದೆ, ಇತ್ತ ಮರಾಠಿ ಪ್ರೇಮ ಪ್ರದರ್ಶನ. ಕರ್ನಾಟಕದ ದುಡ್ಡಲ್ಲಿ ಕಾಮಗಾರಿ ನಡೆದಿದೆ, ಆದರೆ ಮರಾಠಿ ಭಾಷೆಯ ಬ್ಯಾನರ್ ಅನ್ನ ಹಾಕಲಾಗಿದೆ. ಮರಾಠಿ ಭಾಷಾ ಪ್ರೇಮವನ್ನ ಮೆರೆದಿದ್ದಾರೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ. 11.50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದ್ದು, ಅದಕ್ಕೋಸ್ಕರ ಭೂಮಿ ಪೂಜೆ ಕಾರ್ಯಕ್ರಮ ಇದೆ. ನಿಪ್ಪಾಣಿಯ ಬೆನಾಡಿ ಗ್ರಾಮದಲ್ಲಿ ಶಾಸಕಿ ಮರಾಠಿ ಭಾಷಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ. 11.5 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಬೇಕಾಗಿರುವ ಕಾಮಗಾರಿ ಇದು. ಆದರೆ ಕರ್ನಾಟಕದಲ್ಲಿ ಕಾಮಗಾರಿ ನಡೀತಾ ಇದೆ, ಕನ್ನಡದ ನೆಲದಲ್ಲಿ ಆಗ್ತಾ ಇರುವ ಕಾಮಗಾರಿ ಇದು. ಕಾರ್ಯಕ್ರಮ ಕೂಡ ನಡೀತಾ ಇರೋದು ಕರ್ನಾಟಕದ ನೆಲದಲ್ಲೇ. ಆದರೆ ಮರಾಠಿ ಬ್ಯಾನರ್ ಅನ್ನ ಗಮನಿಸದಂತೆ ಶಾಸಕಿ ಶಶಿಕಲಾ ಜೊಲ್ಲೆ ಮರಾಠಿ ಭಾಷಾ ಪ್ರೇಮವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಂದು ಕಡೆ ಬೆಳಗಾವಿ ಭಾಗದಲ್ಲಿ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವೆ ಮತ್ತೊಮ್ಮೆ ಭಾಷಾ ವಿವಾದ, ಕನ್ನಡ ಹಾಗೆ ಮರಾಠಿ ಭಾಷಿಕರ ನಡುವೆ ಸಂಘರ್ಷ. ಇದರ ನಡುವೆ ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗಿದ್ದ ಜನಪ್ರತಿನಿಧಿಗಳ ಭಾಷಾಭಿಮಾನ ಯಾವ ಕಡೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಬ್ಯಾನರ್ಗೆ ಮಾತ್ರನಾ ಭಾಷಾ ಪ್ರೇಮ ಅಥವಾ ಮಾತನಾಡಿದ್ದು ಮರಾಠಿ ಅಲ್ಲ? ಸ್ಮಿತಾ, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಹಂಚಿಕೊಂಡಿರುವಂತಹ ಚಿಕ್ಕೋಡಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಏನೊಂದು ಉಪವಿಭಾಗ ಬರುತ್ತೆ, ಇಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಬಹುತೇಕ ನಾಯಕರಾಗಿರ್ಬೋದು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇತ್ತೀಚೆಗೆ ನಾವು ನೋಡ್ಬೋದು,